6 ತಿಂಗಳಾದರೂ ನಿಮಗೆ ಬಿಳಿ ಕೂದಲು ಬರಲ್ಲ. ನೀವೇ ಹುಡುಕ್ತೀರಾ ಎಲ್ಲಿದೆ ಬಿಳಿ ಕೂದಲು ಅಂತ ಅದ್ಭುತವಾದ ಹೇರ್ ಡೈ ತಂದಿದ್ದೀನಿ. ಈ ಬರೀ ಹೇರ್ ಡೈ ಅಲ್ಲ, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಕೂದಲು ದಟ್ಟವಾಗಿ ಉದ್ದವಾಗಿ ಮೊಣಕಾಲವರೆಗೂ ಬೆಳೆಯುತ್ತೆ ಈ ಅದ್ಭುತವಾದ ಹೇರ್ ಡೈಯಿಂದ. ಇದೊಂದು ವಸ್ತು ಇದ್ರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲನ್ನು ಕಪ್ಪಗೆ ಮಾಡೋ ಶಕ್ತಿ ಇದೆ ಈ ವಸ್ತುಗೆ. ಈ ವಸ್ತು ಶುದ್ಧೀಕರಣ ಮಾಡಿದಾಗ ನಮಗೆ ಈ ಫಾರ್ಮಲ್ಲಿ ಸಿಗುತ್ತೆ. ಕಲರ್ ನೋಡಿ, ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸೊ ಇದು ಶುದ್ಧೀಕರಣ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಹೇಮನಾಗ್ರಿಚ್ ಬ್ಲಾಗ್ಸ್. ನಾನು ಹೇಮಾ. ಇದು ಶುದ್ಧೀಕರಣ ಮಾಡೋದ್ರಿಂದ ನಮಗೆ ಎಂಡ್ ಪ್ರಾಡಕ್ಟ್ ಈ ಥರ ಬರುತ್ತೆ. ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಕೆಂಪಿದೆ, ಇದು ಶುದ್ಧೀಕರಣ ಮಾಡಿದ್ರೆ ಕಪ್ಪು ಬರುತ್ತೆ ಅಂತ ಜಾದು ಮಾಡೋ ವಸ್ತು ಅಂತ ಹೇಳ್ತಾ, ಯಾರ್ಯಾರಿಗೆ ಪಾಲನೆ ಇದೆಯೋ, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲುಗಳಿದೆಯೋ, ಯಾರ್ಯಾರಿಗೆ ಇನ್ನೂ 20 ವರ್ಷಪ್ಪ ನಮಗೆ ತಲೆ ತುಂಬ ಬಿಳಿ ಕೂದಲಿದೆ ಅನ್ನೋರಿಗೆ, ಯಾರ್ಯಾರಿಗೆ ಹೇರ್ ಫಾಲ್ ಇದೆ, ಹೇರ್ ಕೂದಲು ಕಪ್ಪುಗಿಲ್ಲ, ದಟ್ಟವಾಗಬೇಕು, ಉದ್ದ ಬೇಕು ಅನ್ನೋರಿಗೆ ಮೇನ್ ಇದು ವರ್ಕ್ ಆಗೋದು ಬಿಳಿ ಕೂದಲಿಂದ ಕಪ್ಪು ಕೂದಲು ಮಾಡೋದಕ್ಕೆ. ಇದು ಶುದ್ಧೀಕರಣ ಆದರೆ ಈ ಥರ ನಮಗೆ ಪೌಡ್ರ್ ಬರುತ್ತೆ. ಕೆಮಿಕಲ್ ಫ್ರೀ, ಅಮೋನಿಯಾ ಇಲ್ಲ, ಸಲ್ಫೇಟ್ ಇಲ್ಲ ಅಂತ ಹೇಳ್ತಾ ಇದನ್ನು ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮನಾಗ್ರಿಚ್ ಬ್ಲಾಗ್ಸ್. ನಾನು ಹೇಮಾ. ಇದೇನು ವಸ್ತು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್, ಆಯಿತಾ. ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೂ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿದೆ ದಯವಿಟ್ಟು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಾಗ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ತಾ, ಯಾವ ರೀತಿ ಮಾಡೋದು ಶುದ್ಧೀಕರಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದ್ರ ಶುದ್ಧೀಕರಣ ಮಾಡಿದ್ರೆ ನಿಮಗೆ ಒಂದು ಪೌಡರ್ ಫಾರ್ಮಲ್ಲಿ ಬರುತ್ತೆ, ಒಂದು ಡೈ ಫಾರ್ಮಲ್ಲಿ ಬರುತ್ತೆ. ನೋಡಿ, ಸ್ಪೂನೇ ಕಪ್ಪುಗೋಗಿದೆ. ಓಕೆ, ಆ ವಸ್ತುನ ಶುದ್ಧೀಕರಣ ಮಾಡಿದಾಗ ನಮಗೆ ಅದ್ಭುತವಾದ ಡೈ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನಾಗ್ರಿಚ್ ಬ್ಲಾಗ್ಸ್. ನಾನು ಹೇಮಾ. ಯೂಶಲಿ ಆ ಹಣ್ಣು ತಿಂದ್ಬಿಟ್ಟು ನಾವು ಆ ಸಿಪ್ಪೆನ ಹೊರಗಡೆ ಬಿಸಾಕ್ತೀವಿ. ಬಟ್ ಅದರಲ್ಲಿ ಲಾಟ್ ಆಫ್ ಮಿನರಲ್ಸ್, ವಿಟಮಿನ್ಸ್ ಇದೆ, ನಮ್ಮ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಅದು ಪಿಗ್ಮೆಂಟ್ ಅಂದರೆ ಕೂದಲು ಬುಡದಿಂದ ನಮಗೆ ಕಪ್ಪಗೆ ಮಾಡ್ತಾ ಬರುತ್ತೆ ಅಂಥ ಅದ್ಭುತವಾದ ವಸ್ತು. ಓಕೆನಾ. ಸೊ ಇದು ಮಾಡೋಕ್ಕೆ ಐರನ್ ಬಾಣಲಿನೇ ಆಗಿರಬೇಕು. ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ನಾನು ಹೇಳಿದೆ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದ ಬೆಳೆಯುತ್ತೆ ಅಂತ. ಇದರಲ್ಲಿ ನರಿಷ್ಮೆಂಟ್ ಆಗಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಡೈ ನೀವು ಮಾಡ್ಕೋಬೇಕಾದ್ರೆ ಅಥವಾ ಹೇರ್ ಕಲರಿಂಗ್ ಮಾಡಬೇಕಾದ್ರೆ ನಿಮಗೆ ಡ್ರೈ ಫ್ರೂಟ್ಸ್ ಹಾಕಲ್ಲ. ಸೊ ಅದ್ಭುತವಾದ ಡ್ರೈ ಫ್ರೂಟ್ಸ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಚಾನಲ್ ಇಷ್ಟ ಆಗಿ ಕಂಟೆಂಟ್ ಇಷ್ಟ ಆದಲ್ಲಿ ಹೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋಗೆ ಹೋಗಬೇಡ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಕೈ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕೈ ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಓಕೆ, ಮತ್ತು ಇಲ್ಲಿ ಆಮ್ಲ ಪೌಡ್ರು, ಕಲೌಂಜಿ ತೊಗೊಂಡಿದ್ದೀನಿ. ಓಕೆ, ಇದಿಷ್ಟು ಒಂದು ಮೆಷರ್ಮೆಂಟು. ಇದನ್ನು ತೊಗೊಂಡು ನಾವು ಒಂದು ಏನಂತೀವಿ ಐರನ್ ಬಾಣಲಿಲಿ ಅಥವಾ ತವದಲ್ಲಿ ಮಾಡಬೇಕು. ನೋಡಿ, ಇದೇ ಅದು ನಮ್ಮ ಕೂದಲಿಗೆ ಕಪ್ಪು ಮಾಡೋ ಪೌಡ್ರ್ ಕೊಡುತ್ತೆ ಈ ವಸ್ತುನೇ ರಾಮಬಾಣ ಇವತ್ತಿನ ವೀಡಿಯೋಗೆ. ವೆಲ್ಕಮ್ ಟು ಹೇಮನಾಗ್ರಿಚ್ ಬ್ಲಾಗ್ಸ್. ನಾನು ಹೇಮಾ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸೊ ದಟ್ ನೀವು ಮನೇಲಿ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ಹೈಬಿಸ್ಕಸ್ ಹೂವು ಇದ್ದರೆ ಫ್ರೆಶ್ ಆಗಿ ಪರವಾಗಿಲ್ಲ, ನನ್ನ ಹತ್ರ ಹೂವು ಇಲ್ಲ, ಒಣಗಿರೋದಿದೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬೀಟ್ರೂಟು, ಹೈಬಿಸ್ಕಸ್ ಅಂದರೆ ದಾಸವಾಳ, ಕೆಂಪು ದಾಸವಾಳ. ಓಕೆ, ಅದನ್ನು ತೊಗೊಂಡು ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ತವದ ಮೇಲೆ ಐರನ್ ತವಾನೇ ಇರಬೇಕು. ಐರನ್ ಬಿಟ್ಟು ಬೇರೆ ತೊಗೊಂಡ್ರೆ ನಿಮಗೆ ಏನೂ ಹೇರ್ ಡೈ ಬರೋಲ್ಲ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಓಕೆನಾ. ಕಲೌಂಜಿ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಈಗ ಆನಿಯನ್ ಆಯಿಲ್ ಅಂತ ಅಮೆಝಾನು, ಫ್ಲಿಪ್ಕಾರ್ಟೆಲ್ಲ 500-600 ರೂಪಾಯಿಗೆ ಮಾರ್ತಿದ್ದಾರೆ. ಅದೇ ಈರುಳ್ಳಿ ಸಿಪ್ಪೆಯಿಂದ ನಾವು ಮಾಡ್ತಿರೋ ಅದ್ಭುತವಾದ ಹೇರ್ ಡೈ, ನ್ಯಾಚುರಲ್ ಹೇರ್ ಡೈ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಹೈಬಿಸ್ಕಸ್ ಅಂದರೆ ಕೆಂಪು ದಾಸವಾಳ ಹೂವು ಒಣಗಿರೋದು, ನನಗೆ ರಾ ಫಾರ್ಮ್ ಸಿಕ್ಕಿಲ್ಲ, ನಿಮ್ಗೆ ರಾ ಸಿಕ್ಕಿದರೆ ರಾ ಹೂಗಳ ರೀತಿಯಲ್ಲಿ ಸಿಕ್ಕಿದಾಗ ಹಾಕ್ಕೊಳ್ಳಿ, ಆಯಿತಾ. ಅದಕ್ಕೆ ಒಂದು ಅರ್ಧ ತಪ್ಪು ಬೀಟ್ರೂಟ್ ಆದರೆ ಅರ್ಧ, ಚಿಕ್ಕದಾದರೆ ಒಂದು ಬೀಟ್ರೂಟ್ ಹಾಕಿ ಸ್ವಲ್ಪ ಅದಕ್ಕೆ ಉಗುರು ಬೆಚ್ಚಗಿರೋ ನೀರು ಹಾಕಿ ಕುದಿಸ್ಕೊತೀನಿ. ಯಾಕೆ ಅಂತ ಹೇಳ್ತೀನಿ, ಇದೇ ಸೀಕ್ರೆಟ್ ಟಿಪ್ಪು. ನೆಕ್ಸ್ಟು ಇದು ಬಂದುಬಿಟ್ಟು ಒಂದು ಅರೋಮಾ ರಿಲೀಸ್ ಆಗುತ್ತೆ, ಪ್ಲಸ್ ಫುಲ್ಲು ಕರಗಲು ಕಪ್ಪುಗಾಗಬೇಕು, ಆಯಿತಾ. ಇದನ್ನು ಸ್ಟೋರ್ ಮಾಡಿ 1 ವರ್ಷ 2 ವರ್ಷ ಈ ಪೌಡ್ರನ್ನ ಇಟ್ಕೊಂಡು ನೀವು ತಲೆಗೆ ಡೈ ಹಚ್ಕೋಬೋದು, ಆಯಿತಾ. ಕೆಮಿಕಲ್ ಫ್ರೀ, ನೋ ಕೆಮಿಕಲ್, ಅಮೋನಿಯಾ ಇಲ್ಲ, ಸಲ್ಫೇಟ್ ಇಲ್ಲ, PPT ಇಲ್ಲ, ಎಂಥದ್ದು ಇಲ್ಲ ಇವತ್ತಿನ ಹೇರ್ ಡೈಗೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ, ಆಯಿತಾ. ಇಲ್ಲಿ ಒಂದು ಬಾದಾಮಿನ ಸುಟ್ಕೋತೀನಿ. ಬಾದಾಮಿ ಅಥವಾ ವಾಲ್ನಟ್ ಎರಡರಲ್ಲಿ ಒಂದು ತೊಗೊಳ್ಳಿ. ಎರಡೂ ಒಳ್ಳೆ ಆಯಿಲು, ಎಸೆನ್ಷಿಯಲ್ ಆಯಿಲ್ನ ರಿಲೀಸ್ ಮಾಡುತ್ತೆ. ಎರಡು ತುಂಬ ಒಳ್ಳೆಯದು. ಇದು ಹೊಗೆ ಬರ್ತಾ ಇರಬೇಕು, ಆ ಟೈಮಲ್ಲಿ ಇದನ್ನು ಸುಟ್ಕೋಬೇಕಾಗತ್ತೆ, ಆಯಿತಾ. ನೀವು ಒಬ್ಬರೇ ಮಾಡ್ತಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಎಗರೋ ಚಾನ್ಸಸ್ ಇರುತ್ತೆ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಈ ಥರ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಕೆಲವ್ರು ಕೇಳ್ಬೋದು, ಹೇಮ ಯಾವಾಗ ಗೊತ್ತಾಗುತ್ತೆ ನಮಗೆ ಡೈ ರೆಡಿ ಇದೆ ಅಂದರೆ, ನೋಡಿ ಈ ಥರ ಬಾದಾಮಿ ಸುಟ್ಟು ಇದಕ್ಕೆ ಹಾಕಿದಾಗ ಫುಲ್ಲು ಬೆಂಕಿ ಎತ್ಕೋಬೇಕದು ಆ ಪದಾರ್ಥಗಳು, ಯಾಕಂದರೆ ಅಷ್ಟು ಚೆನ್ನಾಗಿ ಅದು ಡ್ರೈ ರೋಸ್ಟ್ ಆಗಿರಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಕ್ಲಿಯರಾಗಿ ಹೇಳಿದ್ದೀನಿ. ಚೆನ್ನಾಗಿದೆ ನೋಡಿ, ಭಸ್ಮ ರೆಡಿ ಆಗ್ತಿದೆ.
ಇದು ಏನಂತೀವಿ ಆರ್ಗ್ಯಾನಿಕ್ ಹೇರ್ ಡೈ ಭಸ್ಮ, ಇದು ಕೆಮಿಕಲ್ಲೇ ಇಲ್ಲ. ಇದು ಫುಲ್ಲು ತಣ್ಣಕ್ಕಾದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇಷ್ಟರೊಳಗೆ ವೀಡಿಯೋಲಿ ನಿಮ್ಗೆ ಏನೋ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆಯಿತಾ. ವಾಟ್ಸಪ್ ನಂಬರ್ ಇದೆ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಇದೆ. ಓಕೆ, ಇದು ತಣ್ಣಕ್ಕಾಗಲಿ. ಇಲ್ಲಿ ನೋಡಿ, ಇದು ಕುದ್ದು 1 ಲೋಟ ನೀರು ಅರ್ಧ ಲೋಟಕ್ಕೆ ಇಂಬ್ರೋಗಿದೆ. ಇದನ್ನು ಈಗ ಸೋಸ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಏನು ಮಾಡೋದು ಅಂತ. ಇದು ಕೆಂಡ ಆರಲಿ. ಓಕೆ, ಈಗ ಆ ಸಿಪ್ಪೆ ಏನಿದೆಯೋ ಅದನ್ನು ಹಾಕಬೇಕೀಗ. ಯಾವಾಗ ಇದು ಅರ್ಧ ನೀರಾದಾಗ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಫೈನ್, ಇದು ಕುದೀಲಿ, ಇದು ತಣ್ಣಕ್ಕಾಗಲಿ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಾನು ಹೇಳ್ತೀನಿ. 1 ಲೋಟ ನೀರು ಅರ್ಧ ಲೋಟ ಆದಮೇಲೆ ಅದನ್ನು ಹಾಕಬೇಕು. ಏನೋ ದಾಳಿಂಬೆ ಸಿಪ್ಪೆ ಮುಂಚೆ ಹಾಕಬಾರ್ದು, ಅದನ್ನು ಕ್ಲಿಯರ್ ಮಾಡಿ ಹೇಳ್ತೀನಿ ನಿಮಗೆ. ಈಗ 1 ಲೋಟ ಅರ್ಧ ಲೋಟ ಆಗಬೇಕು, ಅರ್ಧ ಲೋಟ ಕಾಲು ಲೋಟ ಆಗಬೇಕು. ಫೈನ್, ಯಾಕಂದರೆ ನಮಗೆ ಬೀಟ್ರೂಟ್ ರಸದ ಜೊತೆ ಈ ದಾಳಿಂಬೆ ಸಿಪ್ಪೆ ರಸನೂ ಸೇರಿಕೊಂಡಾಗ ಅದರಲ್ಲೊಂದು ಎನ್ಸೈಮ್ ಇದೆ, ನಮಗೆ ಕೂದಲನ್ನ ಕಪ್ಪಗೆ ಮಾಡುತ್ತೆ, ಪಿಗ್ಮೆಂಟ್ನ. ಈಗ ತಣ್ಣಕ್ಕಾಗಿದೆ, ಇದನ್ನು ಪೌಡ್ರು ಮಾಡಿ ನೀವು ಹೇಳಿದ್ನಲ್ಲ 1 ವರ್ಷ 2 ವರ್ಷ ಇಟ್ಕೊಳ್ಳಿ. ಒದ್ದೆ ಸ್ಪೂನು ಒದ್ದೆ ಕೈ ಹಾಕಬೇಡಿ. ಇದು ನೀವು ಫ್ರೀ ಇರುವಾಗ ಮಾಡಿಟ್ಕೊಂಬಿಡೋ ಒಂದು ಪೌಡ್ರು ಎರಡೈಗೆ, ಆಯಿತಾ. ನೆಕ್ಸ್ಟು ಇವಾಗ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಒಂದು ಸಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೊಂಬಿಡ್ತೀನಿ. ಐರನ್ ತವಾನೇ ಆಗಬೇಕು, ನೋ ಚೇಂಜಸ್, ಆಯಿತಾ. ಇವಾಗ ನುಣ್ಣಕ್ಕಾಯ್ತು ಇದನ್ನೊಂದು ಐರನ್ ಬಾಣಲಿಗೆ ಹಾಕೋತಾ ಇದ್ದೀನಿ ನೋಡಿ. ಅದನ್ನು ಪೌಡ್ರನ್ನ ಡಬ್ಬದಲ್ಲಿ ಇಟ್ಕೊಂಬಿಡಿ, ಆಯಿತಾ. ನೆಕ್ಸ್ಟು ನೀವು ಯೂಸ್ ಮಾಡಬೇಕು ಅಂದರೆ ಹಿಂದಿನ ದಿನ ನೀವು ಇದನ್ನು ಐರನ್ ಬಾಣಲಿಗೆ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇದೇನು ಹೇಳಿದ್ನೋ ಲಿಕ್ವಿಡು, ಬೀಟ್ರೂಟು, ದಾಳಿಂಬೆ ಸಿಪ್ಪೆ ಮತ್ತು ಹೈಬಿಸ್ಕಸ್ ಹೂವು, ಕೆಂಪು ದಾಸವಾಳದ ಹೂವು ಇರಬೇಕು. ಬಿಳಿದೆಲ್ಲ ತೊಗೋಬೇಡಿ, ಬೇರೆ ಬೇರೆ ಕಲರು, ಕೆಂಪುದೇ ಇರಬೇಕು, ಆಯಿತಾ. ಅದರಲ್ಲೇ ಪಿಗ್ಮೆಂಟ್ ಇರೋದು ಕೂದಲನ್ನು ಕಪ್ಪಗೆ ಮಾಡೋಕ್ಕೆ, ಅದನ್ನು ಹೇಳ್ಬಿಟ್ಟಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಐರನ್ ಬಾಣಲಿಲಿ ಇಟ್ಬಿಡಬೇಕು 12 ಗಂಟೆಗಳ ಕಾಲ. ಓಕೆ, ಯಾವುದೇ ನೀರಿಗಿರಿರಬಾರ್ದು. ನಾನು ಹೇಳಿದ ಆ ಲಿಕ್ವಿಡೇ ನೀರಾಗಿರಬೇಕು ಬೀಟ್ರೂಟ್ದು, ಆಯಿತಾ. ಬೀಟ್ರೂಟ್ ಬಿಟ್ಟು ನೋ ಆಪ್ಷನ್ಸ್. ಇದರಲ್ಲಿ ಯಾವುದು ಬೇರೆ ಇಲ್ಲದೆ ಅದಾಯಮ್ಮ ಅದಿಲ್ಲದೆ ಇದೆಯಮ್ಮ, ನೋ, ಅದು ಯಾವುದು ಖಂಡಿತ ಇಲ್ಲ, ಇದೇ ಹಾಕಬೇಕು. ಫೈನ್, ಇದು ಹಾಕಿ 12 ಗಂಟೆಗಳ ಕಾಲ ಮುಚ್ಚಿಡಬೇಕು. ಆಕ್ಸಿಜನ್ ಪಾಸ್ ಆಗಬಾರ್ದು. ಆವಾಗಲೇ ನಿಮಗೆ ಮಾರನೇ ದಿನ ನಿಮಗೆ ಡೈ ಇಷ್ಟು ತಿಕ್ಕಾಗಿ ಬರುತ್ತೆ. ಸುಮಾರು ಜನ ತಿಕ್ಕ ಹೆಂಗಾಯಿತು ಡೈ ಅಂತ ಕೇಳ್ತಾರೆ. ನಿಮ್ಮೆದುರಿಗೆ ಮಾಡಿದಲ್ವೇನ್ರಿ, ನೋಡಿ ಯಾವ ರೀತಿ ಇದೆ ಅಂದರೆ. ಸೊ ಪ್ರಮಾಣ, ಅಳತೆ, ಮೆಜರ್ಮೆಂಟ್ ಪಕ್ಕಾ ಇರಬೇಕು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿದ್ರಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಪ್ಲೈ ಮಾಡೋದಂತ. ಇದನ್ನು ಅಪ್ಲೈ ಮಾಡೋದಕ್ಕೆ ನೀವು ಗ್ಲೌಸ್ ಸಹಾಯದಿಂದ ಅಪ್ಲೈ ಮಾಡಬೇಕು. ಓಕೆನಾ. ನೋಡಿ, ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳಂಗೆ ಫಸ್ಟು ಚೆನ್ನಾಗಿ ಇದು ನಮ್ಮ ಡೈ ನೀವೇನು ಹಚ್ಕೋತಿದ್ದೀರೋ ಇವತ್ತು, ಇದು ಆಯಿಲ್ ಅಂದರೆ ಕೂದಲಲ್ಲಿ ಎಣ್ಣೆ ಇದ್ರೂ ಹಚ್ಕೋಬೋದು. ಈ ಡೈ ಯೂಸ್ ಮಾಡಬೇಕಾದ್ರೆ ನೀವು ಗ್ಲೌಸ್ ಹಾಕೋಬೇಕಾಗತ್ತೆ, ಯಾಕೆ ಇಲ್ಲ ಅಂದರೆ ಕೈ ಕಪ್ಪಗಾಗುತ್ತೆ. ಸೊ ನಿಮಗೆ ಕೇವಲ ಇದನ್ನು ಹಚ್ಕೊಂಡು ಸುಮಾರು ನೀವು 1 ರಿಂದ 2 ಗಂಟೆ ಇರಬೇಕಾಗತ್ತೆ. ಟೈಮಿಂಗ್ಸ್ ಹೇಳ್ಬೋದು. ನಾನು ಬಳಸಿರೋದು ಕರ್ಬೇವಿನ ಸೊಪ್ಪು ಆಗಿರ್ಬೋದು. ಕರ್ಬೇವಿನ ಸೊಪ್ಪು ಕೂದಲನ್ನ ಕಪ್ಪಗೆ ಮಾಡುತ್ತೆ ಯಾವಾಗ ಶುದ್ಧೀಕರಣ ಮಾಡಿದಾಗ. ನಿಮಗೆ ಯಾರೂ ಬಾದಾಮಿ ಯೂಸ್ ಮಾಡಲ್ಲ. ಬಾದಾಮಿ ಮಾಯ್ಶ್ಚರೈಸರ್ ಕೊಡುತ್ತೆ ಕೂದಲಿಗೆ. ಈರುಳ್ಳಿ ಕೂದಲನ್ನ ದಟ್ಟವಾಗಿ ಕಪ್ಪಗೆ ಮಾಡುತ್ತೆ. ನಲ್ಲಿಕಾಯಿ ಪುಡಿ ಕೂದಲನ್ನ ಕಪ್ಪಗೆ ಮಾಡುತ್ತೆ, ಆಯಿತಾ. ಕಲೋಂಜಿ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಇದಿಷ್ಟು ಕಾಂಬಿನೇಷನ್ ಐರನ್ ತವ. ಅದಾದಮೇಲೆ ಅದು ಪುಡಿ ಆದಮೇಲೆ ನಾನು ಇಡೀ ದಿನ ರಾತ್ರಿ ಅದನ್ನು ಬೀಟ್ರೂಟ್ ರಸ, ಬೀಟ್ರೂಟು ಮತ್ತು ನಾವು ಹಾಕಿದ ದಾಳಿಂಬೆ ಸಿಪ್ಪೆ ನಮಗೆ ಕಪ್ಪು ಕಲರ್ ಕೊಡುತ್ತೆ, ಆಯಿತಾ. ನೀವು ಆ ಪೌಡ್ರ್ ಫಾರ್ಮಾಗಿ ಮಾಡಿಟ್ಕೊಂಬಿಡ್ಬೋದು. ಅದೇ ಈ ಪೌಡ್ರು, ಆಯಿತಾ. ನಿಮ್ಗೆ ಯಾವಾಗ ಬೇಕೋ ಆವಾಗ ಹಿಂದಿನ ದಿನ ರಾತ್ರಿ ಬೀಟ್ರೂಟ್ ರಸ ಮತ್ತು ದಾಳಿಂಬೆ ಕುದಿಸಿರ್ತೀವಲ್ಲ ಅದರ ರಸನ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಡಬೇಕಾಗತ್ತೆ. ಬಟ್ ದಿಸ್ ಇಸ್ ದ ರೆಡಿಮೇಡ್ ಪೌಡರ್. ನೀವು ಎಷ್ಟು ವರ್ಷ ಇಟ್ಟರೂ ಕೆಡಲ್ಲ. ಒದ್ದೆ ಸ್ಪೂನು ಒದ್ದೆ ಕೈ ಹಾಕ್ಬಿಡಿ. ಓಕೆ, ಹಿಂದಿನ ದಿನ ರಾತ್ರಿ ನೀವು ಬೀಟ್ರೂಟು ಮತ್ತು ದಾಳಿಂಬೆ ರಸ ಮಾಡಿಕೊಂಡು ಅದೇ ಕುದಿಸಿರೋ ಇದು ಮಾಡಿಕೊಂಡು ನೀವು ಅದನ್ನು ಐರನ್ ಬಾಣಲಿಲಿ ಕಲಸಿ ಬಿಟ್ಬಿಡಬೇಕು. ಆಫ್ಟರ್ 12 hours ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅಪ್ಲೈ ಮಾಡಿ ಮಿನಿಮಮ್ 1 hour ಇರಬೇಕಾಗತ್ತೆ, ಓಕೆನಾ. ಸೊ ಇದೆಲ್ಲ ನಾವೇನಂತೀವಿ ಕೆಮಿಕಲ್ ಇಲ್ಲದೆ ಮಾಡೋದು. ಸೊ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನೀವು ಕೆಮಿಕಲ್ ಡೈ ಹಾಕಿದ್ರೆ ಅದರಲ್ಲಿ ಕೆಮಿಕಲ್ ಇದೆ, ಅದು ಬುಡ್ದಲ್ಲಿ ಹೋಗಿ ಏನೇನೋ ಹೆಚ್ಚು ಕಮ್ಮಿ, ಆಯಿತಾ, ಕಾಯಿಲೆಗಳು. ನಾನು ಹೇಳೋದು ಬೇಡ ಅದು. ಸೊ ನೀವು ವಿತೌಟ್ ಕೆಮಿಕಲ್ ಮಾಡಬೇಕಾದಾಗ ನಿಮಗೂ ಸ್ವಲ್ಪ ಪೇಷನ್ಸ್ ಇರಬೇಕಾಗತ್ತೆ ಅಲ್ವಾ. ಸೊ ಈ ಅದ್ಭುತವಾದ ನಾನು ಹೇಳ್ದಂಗೆ ಈ ಪೌಡರ್ ಮಾಡಿಟ್ಕೊಳ್ಳಿ. ಪೌಡರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಬೀಟ್ರೂಟು ದಾಳಿಂಬೆ ಸಿಪ್ಪೆನ ಕುದಿಸಿ ಕಲಸಿ ಇಟ್ಬಿಟ್ರೆ ಮಾರನೇ ದಿನ ಇದು ಹಚ್ಕೊಂಡು, ಓಕೆ. ಬೆಳಗ್ಗೆನೇ ಹಚ್ಕೊಂಡು ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಒಂದು ಶವರ್ ಕ್ಯಾಪ್ ಹಾಕ್ಕೊಳ್ಳಿ. ಅದು ಡ್ರೈ ಆಗಬಾರ್ದು. ಬೇಕಿದ್ದರೆ ಇದಕ್ಕೆ ನೀವು 1 ಚಮಚದಷ್ಟು ಮೆಹಂದಿ ಪೌಡರ್ ಹಾಕ್ಕೊಳ್ಳಿ. ನಸಟಿ ಇಲ್ಲ, ಯಾಕಂದರೆ ಆಮ್ಲ ಹಾಕಿದ್ದೀನಿ ನಾನು. ಬೇಕಿದ್ದರೆ ಆಪ್ಷನಲ್, ಇಲ್ಲಾಂದರೆ ತೊಂದರೆ ಇಲ್ಲ, ಓಕೆನಾ. ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಬಟ್ ಇದನ್ನು ಹಚ್ಕೊಳ್ಬೇಕಾದ್ರೆ ನೋಡಿ ಈ ಥರ ಪಾರ್ಟಿಷನ್ ಮಾಡಿ 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 ನೀವು ಹಚ್ಕೋಬೇಕಾಗತ್ತೆ. ಹಾಗೆ ಈ ಥರ ಹಚ್ಚಂಗಿಲ್ಲ ಇದು, ಓಕೆನಾ. ಸೊ ಇನ್ನೇನೋ ಡೌಟ್ ಇದೆಯಾ ಇವತ್ತಿನ ವೀಡಿಯೋ ಬಗ್ಗೆ?
ನಾನು 1 ಅವರ್ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿದ್ದೀನಿ. ಸೊ ಇಟ್ ಇಸ್ ಗಿವನ್ ಎ ಗುಡ್ ರಿಸಲ್ಟ್ ನೋಡಿ. ಸೊ 1 ಅವರ್ ಇರಬೇಕಾದ್ರೆ ಶವರ್ ಕ್ಯಾಪ್ ಹಾಕ್ಕೊಳ್ಳಿ. ನೀವೇನಾದ್ರು ಮೆಹಂದಿ ಹಾಕಿದ್ರೆ ಅದಕ್ಕೆ ಶವರ್ ಕ್ಯಾಪ್ ಹಾಕ್ಕೊಳ್ಳಿ ಆಯಿತಾ. ಮೆಹಂದಿ ಯಾವಾಗ ಹಾಕೋದು? ಆ ಡ್ರೈ ಪೌಡರ್ ಹೇಳ್ಕೊಟ್ನಲ್ಲ ಆ ಟೈಮಲ್ಲಿ ಹಾಕೋದು. ಓಕೆ, ಇನ್ನೇನೋ ಡೌಟ್ಸು ಕೇಳಿಸಿದೆಯಾ? ಇಲ್ಲ ಅಲ್ವಾ? ಇದ್ರೆ ಗೊತ್ತಲ್ಲ, ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ. ಆಮೇಲೆ ಸುಮಾರು ಜನ ಸೋಪ್ಗೆ ಅಂತ ನನಗೆ ನಂಬರ್ಸ್ ಕೇಳ್ತಿದ್ರು. ಯೂಶಲಿ ವೀಡಿಯೋ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಇರುತ್ತೆ, ಇಲ್ಲಿ ವೀಡಿಯೋ ಮಾಡೋದ್ರಲ್ಲಿ ನಂಬರ್ ಕೊಡೋಕ್ಕೆ ಮರ್ತೋಗ್ತೀನಿ. ಸೊ ನಂಬರ್ ಕೊಡ್ತೀನಿ, ದಯವಿಟ್ಟು ನಂಬರ್ ತೊಗೊಳ್ಳಿ. ಸ್ಟಾರ್ಟಿಂಗಲ್ಲೇ ನಂಬರ್ ಹಾಕಿರ್ತೀನಿ. ಓಕೆ, ನಿಮಗೆ ಮುಲ್ಲತ್ತಿ ಪೌಡ್ರ್ ಆಗಿ ಬಂದರೆ ಮಾತ್ರ ಸೋಪ್ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಓಕೆನಾ? ಸೊ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತು? ಸೊ ನೀವು 1 ವರ್ಷ 2 ವರ್ಷ ಈ ಡೈ ಪೌಡ್ರನ್ನ ಎತ್ತಿಟ್ಕೊಳ್ಬೋದು. ಇದು ನಾನು ಡ್ರೈ ಪೌಡ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ದಿಸ್ ಇಸ್ ದ ಆರ್ಗ್ಯಾನಿಕ್ ಪೌಡರ್. ಡೈ ಅಂದರೆ ಕೆಮಿಕಲ್ ಇರುತ್ತೆ. ದಿಸ್ ಇಸ್ ದ ಆರ್ಗ್ಯಾನಿಕ್ ಪೌಡರ್ ಫಾರ್ ಹೇರ್. ಯಾಕಂದರೆ ಕೂದಲು ಬೆಳೆಯೋದ್ರಿಂದ ಹಿಡಿದು ಕಪ್ಪು ಮಾಡೋದ್ರಿಂದ, ಉದ್ದ ಮಾಡೋದ್ರಿಂದ ಎಕ್ಸೆಟ್ರಾ ಬೆನಿಫಿಟ್ಸ್ ಇದೆ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲ್ಲ ಹೊಸಬ್ರು ಯಾರು ನೋಡಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈ ರೆಮಿಡೀಸ್ ಎಲ್ಲ ಮಾಡಬೇಕಾದ್ರೆ ವಿತೌಟ್ ಕೆಮಿಕಲ್ ಅಂತ ನಾನು ಹೇಳಿರ್ತೀನಿ. ಸ್ವಲ್ಪ ಪೇಷನ್ಸಿಂದ ಮಾಡಿ ಆಯಿತಾ? ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.